And where are they at? I don't see anything, Mom. I don't see anything. You see him? I don't see anything. Are they making you happy? Yeah? That's good. How many? Four? ಅಸ್ಸಲಾಮು ಅಲೈಕುಂ. ಈ ಜಗತ್ತಿನಲ್ಲಿ ಅಲ್ಲಾಹನು ತನ್ನ ಎಲ್ಲಾ ಸೃಷ್ಟಿಗಳಿಗೂ ಮರಣವನ್ನು ಕಡ್ಡಾಯವಾದ ಒಂದು ಪ್ರಮುಖ ಘಟನೆಯಾಗಿ ನಿಗದಿಪಡಿಸಿದ್ದಾನೆ. ಇದು ಎಲ್ಲಿ, ಹೇಗೆ, ಯಾವಾಗ ಸಂಭವಿಸುತ್ತದೆ ಎಂಬುದನ್ನು ಯಾರಿಂದಲೂ ಊಹಿಸಲಾಗದ ಒಂದು ಮಹಾನ್ ಘಟನೆಯಾಗಿದೆ. ಎಲ್ಲಾ ಸೃಷ್ಟಿಗಳು ಮರಣವನ್ನು ಅನುಭವಿಸುತ್ತವೆ ಎಂಬ ಕುರಾನ್ನ ವಚನವನ್ನು ನಾವು ಆಳವಾಗಿ ಚಿಂತಿಸಬೇಕಾಗಿದೆ. ಅದೇ ರೀತಿ ಪವಿತ್ರ ಕುರಾನ್ನಲ್ಲಿ ತಿಳಿಸಲಾದ ಮತ್ತೊಂದು ವಿಷಯವೆಂದರೆ, ಒಂದು ದೇಹವು ಎಲ್ಲಿ ಮರಣಿಸುತ್ತದೆ ಎಂಬುದನ್ನು ಆ ದೇಹಕ್ಕೆ ತಿಳಿಯಲು ಸಾಧ್ಯವಿಲ್ಲ. ಅದು ಕೇವಲ ಅಲ್ಲಾಹನಿಗೆ ಮಾತ್ರ ಗೊತ್ತು. ಅಲ್ಲಾಹನ ವಾಕ್ಯಗಳನ್ನು ಸತ್ಯವಾಗಿಸುವ ಹಲವಾರು ಘಟನೆಗಳನ್ನು ಇಂದು ನಾವು ಕಾಣಬಹುದು. ಎಷ್ಟೋ ಆರೋಗ್ಯವಂತ ಜನರು ರೋಗಿಗಳಿಗಿಂತ ಮೊದಲು ಮರಣಿಸುತ್ತಾರೆ ಎಂಬುದನ್ನು ನಾವು ಚಿಂತಿಸಬೇಕು. ಮರಣವು ನಮ್ಮ ಜೀವನದಲ್ಲಿ ಆಹ್ವಾನವಿಲ್ಲದೆ ಬರುವ ಅತಿಥಿಯಾಗಿದೆ. ಅದು ನಮ್ಮ ಜೀವನದಲ್ಲಿ ಉಂಟುಮಾಡುವ ದುಃಖವು ವಿವರಿಸಲಾಗದಷ್ಟು ದೊಡ್ಡದಾಗಿದೆ. ಆಸೆಗಳು ಮತ್ತು ಭರವಸೆಗಳೊಂದಿಗೆ ಮುಂದಿನ ಬೆಳಗನ್ನು ಎದುರು ನೋಡುವ ಮನುಷ್ಯರ ನಡುವೆ ಆಹ್ವಾನವಿಲ್ಲದೆ ಬರುವ ಅತಿಥಿಯಾಗಿ ಮರಣದ ದೂತನು ಬರುತ್ತಾನೆ. ಇದು ಅಲ್ಲಾಹನ ಸಂಪೂರ್ಣ ಜ್ಞಾನದೊಂದಿಗೆ ಎಲ್ಲವನ್ನೂ ಕ್ರಮಬದ್ಧಗೊಳಿಸುವ ತೀರ್ಮಾನವಾಗಿದೆ. ಯಾರೂ ತಪ್ಪಿಸಿಕೊಳ್ಳಲಾಗದ ಒಂದು ಅಂತಿಮ ಫಲಿತಾಂಶ. ಹುಟ್ಟಿದರೆ ಒಂದು ದಿನ ಮರಣಿಸುತ್ತೇವೆ. ನಮ್ಮ ಜನನದಲ್ಲಿ ಮತ್ತು ಮರಣದಲ್ಲಿ ಎಲ್ಲವೂ ಅಲ್ಲಾಹನ ಸಂಪೂರ್ಣ ಜ್ಞಾನ, ತೀರ್ಮಾನಗಳು ಮತ್ತು ಯೋಜನೆಗಳಿಗೆ ಒಳಪಟ್ಟಿರುತ್ತವೆ.